ಈ ಎದೆ ಉಬ್ಬಿಸಿ ಓಡಾಡುವ ಕೇಂದ್ರ ಸರ್ಕಾರದ ಕೆಲವು ಘಟಾನುಘಟಿ ಪುಣ್ಯಾತ್ಮರು ಪಾಕ್ ಸಂಬಂಧ ಸಂಪೂರ್ಣ ಕಡಿತ ಇನ್ನೂ ಆಗಿಲ್ವಾ? ಇನ್ನೂ ಉಳ್ಕೊಂಡಿದ್ಯಾ? ಇನ್ನೂ ಇಟ್ಕೊಂಡಿದ್ದೀರಾ? ಅಯ್ಯೋ ರಣ ಹೇಡಿಗಳನ್ನು ತಗೊಂಬಂದು ನಿಮ್ಮನ್ನು ನಂಬ್ಕೊಂಡು ಹೋದ್ರಲ್ಲ ಜನ ಕಾಶ್ಮೀರಕ್ಕೆ. ಶಾಂತಿ 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 ಅಂತ ಬಡ್ಕೊಂಡ್ಬಿಟ್ರಿ, ಜನನ್ ಕರ್ಕೊಂಡೋಗಿ ಕೊಲೆ ಮಾಡಿಸ್ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು. ನಿಮ್ಮನ್ನ ನಂಬೆ ಹೋಗಿದ್ದಿದ್ದು. ಈ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರನ್ನು ಗುರಿಯಾಗಿಟ್ಟುಕೊಂಡು ರಕ್ತ ದೋಕುಳಿ ಆದ ಮೇಲೆ ಕರ್ನಾಟಕದವರು ಸೇರಿ 27 ಜನ, ಒಂದು ಪಟ್ಟಿ ಕೊಡ್ತೀನಿ ಹೇಗೆ ಹೋಗಿದ್ದಾರೆ ಜನ ಅನ್ನಕ್ಕೆ. ರಾಜ್ಯಗಳ ಹೆಸರನ್ನು ಕೇಳಿಸ್ಕೊಳ್ಳಿ. ಕರ್ನಾಟಕದ ಭೂಪಟದಲ್ಲಿರುವ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳು ಇದ್ದಂಗಿವೆ. ಅಂದರೆ ಅರ್ಥ ಏನು? ಭಾರತ ನಮ್ಮ ಘನತೆವೆತ್ತ ಸರ್ಕಾರದ ಮತ್ತು ಕಚಡಗಳ ಮಾತುಗಳನ್ನು ನಂಬಿತು. ಭಾರತದ ಪ್ರವಾಸಿಗರು ಇವರ ಮಾತನ್ನು ನಂಬಿ ಅಲ್ಲಿಗೆ ಹೋದ್ರು. ಅರ್ಥ ಇದು. ಇಷ್ಟು ರಾಜ್ಯಗಳ ಹೆಸರಿಲ್ಲಿದೆ ಅಂತಂದ್ರೆ ಇಲ್ದಿದ್ರೆ ಹೇಗೆ ಸಾಧ್ಯ ಆಗ್ತಿತ್ತು? ಎಲ್ರು ಶಿವಮೊಗ್ಗ, ಬೆಂಗಳೂರು ಗೊತ್ತು, ಆಂಧ್ರ, ಹರಿಯಾಣ, ಇಂದೋರ್, ಮುಂಬೈ, ಮಹಾರಾಷ್ಟ್ರ, ಉತ್ತರಾಖಂಡ್, ಕೋಲ್ಕತ್ತಾ, ಕಾನ್ಪುರ, ನೇಪಾಳ, ಒಡಿಶಾ, ಬಿಹಾರ್, ಕೇರಳ, ಮುಂಬೈ, ಠಾಣೆ, ಚಂಡೀಗಢ, ಮತ್ತೆ ಮುಂಬೈ, ವಿಶಾಖಪಟ್ಟಣ, ಪುಣೆ, ಗುಜರಾತ್, ಅರುಣಾಚಲ ಪ್ರದೇಶ. ಯಾವ ರಾಜ್ಯ ಬೇಕಪ್ಪ? ನೀನು ಉಳ್ಕೊಂಡಿದೆ, ಎಲ್ಲರೂ ಹೋಗಿದ್ದಾರೆ. ಈಗ ಏನು ಮಾಡಬೇಕು ಅಂದ್ಕೊಂಡು ಪ್ರಧಾನಮಂತ್ರಿಗಳು ಇವತ್ತು ಕ್ಯಾಬಿನೆಟಿನ ಭದ್ರತಾ ಸಮಿತಿಯ ಸಭೆಯನ್ನು ಪೂರೈಸಿದ್ದಾರೆ. ವಿದೇಶಾಂಗ ಇಲಾಖೆಯವರು ಏನೋ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಮಾಡಲಿ, ಅದೇನು ಮಾಡ್ತಾರೆ ನೋಡೋಣ. ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧಕ್ಕೆ ಎಳ್ಳು ನೀರು ಬಿಡುವ ಸಾಧ್ಯತೆ ಅಂತ. ಅಯ್ಯೋ ನಿಮ್ಮ ಮಕ್ಕಕ್ಕಿಷ್ಟು ಇನ್ನು ಎಳ್ಳು ನೀರು ಬಿಡ್ತಾರಂತೆ ಕಚಡಗಳು. ಫಸ್ಟ್ ಬಿಟ್ಟು ಈಚೆ ಬರೋದು ಬಿಟ್ಟರು ಆ ಕಡೆಯಿಂದ ಗಾಳಿನೂ ಬೀಸಬಾರ್ದು ಅನ್ನೋ ಪರಿಸ್ಥಿತಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಇನ್ನು ಚಿಂತೆನಾ? ನಿಮ್ಮನ್ನ ಯಾವನ್ರಿ ನಂಬುತ್ತಾನೆ? ನಿಂಗೆ ಆದರೆ ನಿಮ್ಮದು ಅದೇ ರೋಗಾನೇ ಹಂಗಾರೆ. ಬುರುಡೆಗಳು ಪಾಕಿಸ್ತಾನದ ಜೊತೆಗೆ ಇದು ಕೂಡ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಭೀತಿಲಿ ಅವರಿದ್ದಾರೆ. ಅವನು ಯಾವ ಭೀತಿಲಿದ್ರೆ ಅಷ್ಟೇ ರೈ, ಒನ್ಸ್ ಫಾರ್ ಆಲ್ ಮುಗಿಸ್ಬೇಕು ಕತೆನ. ಇನ್ನು ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹಿಷ್ಣುತೆ. ಇಂಥ ಬುರುಡೆ ಭಾಷಣಗಳನ್ನು ಕೇಳಿ ಕೇಳಿ ಸಾಕಾಗೋಗಿದೆ ನನ್ನ ಜೀವನದಲ್ಲಿ. ನನಗೆ ಝೀರೋ ಟಾಲರೆನ್ಸ್. ಬೆನ್ನತ್ತಿ ಹೋಗುತ್ತೇವೆ, ಅವರ ಬುರುಡೆಯನ್ನು ಹಿಡ್ಕೊಂಬಂದು ಜಜ್ಜಿ ಬಿಡುತ್ತೇವೆ, ಕತ್ತರಿಸ್ಬಿಡ್ತೀವಿ, ಬಿಲದಲ್ಲಿದ್ದರೂ ಹುಡುಕಿ ತೆಗೆದು ಬಿಡ್ತೀವಿ. ಈ ಬುರುಡೆ ಟಾಕೆಲ್ಲ ನಿಲ್ಲಿಸಿ. ಅವನು ಯಾವನೊಬ್ಬ ಫಾರೆಸ್ಟ್ ಒಳಗಡೆ ಇಬ್ಬರನ್ನ ಹೊಡೆದ್ಬಿಟ್ಟು ಹೆಣ ತೋರಿಸ್ಬಿಟ್ಟು ಇಲ್ಲಿ ಬಂದು ನಮ್ಮ ಹತ್ರ ಡ್ರಾಮಾ ಮಾಡಬೇಡಿ. ನಿಮಗೆ ತಾಕತ್ತು, ಮರ್ಯಾದೆ, ಮಾನ ವಿಶ್ವದ 3ನೇ ಅತಿ ದೊಡ್ಡ ಇದಂತೆ, ವಾಣಿಜ್ಯ ವ್ಯವಹಾರದಲ್ಲಿ ದೊಡ್ಡ ದೇಶ ಅಂತೆ ನಮ್ಮದು. ಉಪ್ಪಿಗೆ ಹಾಕೊಂಡು ನೆಕ್ಕಳಿ ಅದನ್ನು. ಅಯೋಗ್ಯರು ತಗೊಂಬಂದು ಇಷ್ಟು ದೊಡ್ಡ ದೇಶ ಆಗಿ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಕೂತ್ಕೊಂಡಿರೋನು ಇರುವೆ ಥರ ನಮಗೆ ಆಟ ಕೊಡ್ತಿರೋನಿಗೆ ಒನ್ಸ್ ಫಾರ್ ಆಲ್ ಮುಗಿಸ್ತೀವಿ. ಅದೇನಾಗತ್ತೆ ಹಾಗೆ ಹೋಗ್ಬಿಡಿ. ಬದುಕಿದ್ರೆಷ್ಟು ಸತ್ತರೆಷ್ಟು ಈ ಥರ. ಆದ್ರೆ ಹಾಗೆ ಹೋಗ್ಬಿಡ್ಲಿ, ಏನಾಗ್ಬಿಡುತ್ತೆ ನೋಡೋಣ. ಅವನು ಯಾವನೋ ಹೇಳಿದ್ನಲ್ಲ, ರಿಲಿಜಿಯಸ್ ವಾರ್ ಆಗ್ಬಿಡ ಆಗೋಗ್ಲಿ, ನೋಡೇ ಬಿಡೋಣ ಅದು ಏನಾಗುತ್ತೆ ಅಂತ ಅನ್ನೋ ತೀರ್ಮಾನಕ್ಕೆ ಬರೋದು ಬಿಟ್ಟರು. ಹಿಂಸೆನೇ ಉತ್ತರ. 40, 45, 50 ವರ್ಷದಿಂದ ಸರ್ಕಾರಗಳು ಮಾಡ್ಕೊಂಬಂದಿದ್ದು ತಪ್ಪನ್ನೇ ಇವರು ಮಾಡ್ಕೊಂಬಂದು ನಮಗೆ ಬಂದು ಪಾಠ ಹೇಳ್ತಾರೆ. ಹೆಕ್ಕಿ ತೆಗೆದು ಹೊಡಿತಾರಂತೆ. ಫಸ್ಟ್ ಹೊಡೆದು ತೋರಿಸ್ರಿ ಬಾಯಿ ಮುಚ್ಕೊಂಡು, ಆಮೇಲೆ ನೋಡ್ತೀವಿ ನಿಮ್ಮದು ಆಟನ, ನಿಮ್ಮದು ಗಣಂದಾರಿ ಇದನ್ನು. ದೇಶದ ಜನ ಈ ಪ್ರಶ್ನೆಗಳನ್ನು ಕೇಳಬೇಕು. ಈ ಸರ್ಕಾರಕ್ಕೆ ಬರೀ ಭಾಷಣ ಮಾಡೋ ಸರ್ಕಾರ ಆಗಬಾರ್ದಿದು. ರಿಮೆಂಬರ್ ದಿ NDA, ಯು ಆರ್ ಅಲೈವ್. ನೀವು ಜೀವಂತವಾಗಿರುವುದು ರಾಜಕೀಯವಾಗಿ. ನಿಮ್ಮೆಲ್ಲ ಸಾಮ್ರಾಜ್ಯಗಳನ್ನು ಕಟ್ಟಿರೋದು ನೆನಪಿಟ್ಕೊಳ್ಳಿ ಯಾವುದರ ಆಧಾರದ ಮೇಲೆ ಅನ್ನೋದನ್ನು. ಅದಕ್ಕೆ ದ್ರೋಹ ಬಗೆಯೋದಾದರೆ ಬಾಯಿ ಮುಚ್ಕೊಂಡು ಅಧಿಕಾರ ಬಿಟ್ಟು ಕೆಳಗಿಳಿರಿ. ನಮ್ಮನ್ನು ವಿರೋಧಿಸಿ ಸಾಯಿಸುವ ಹಳೆ ಆಲೋಚನೆ ಜನನೇ ಬಂದ್ಕೊಂಡೋಗ್ಲಿ, ಸತ್ರು ಪರವಾಗಿಲ್ಲ. ಡೊಂಗಿ ಮಾಡಬೇಡಿ, ಡೊಂಗಿ ನಿಲ್ಲಿಸಿ. ಈ ದೇಶ ಯಾಕೆ ಡಿವೈಡ್ ಆಯಿತು ಮತ್ತು ಯಾವ ಆಧಾರದ ಮೇಲೆ ಆಯಿತು ಆ ಪ್ರಕಾರ ದೇಶ ನಡೀಬೇಕು. ಅವನು ಯಾವನ ಅಡ್ಡ ಬರ್ತಾನೆ ನಾವು ನೋಡೇ ಬಿಡ್ತೀವಿ. ತೀರ್ಮಾನಕ್ಕೆ ಬಂದುಬಿಡಿ, ನೋಡೋಣ ಬಂದಾಗ ಅದು ಏನಾಗತ್ತೆ ಅಂತ. ಅವನು ಯಾವನು ಬರ್ತಾನೋ ಅವನು ಫೇಸ್ ಮಾಡೋದು ಏನೀಗ. ಹೌ ಲಾಂಗ್ ಯು ಲಿವ್ ಲೈಕ್ ದಿಸ್? ಜನರಿಗೂ ಸಾಕಾಗಿದೆ. ಪಾಕಿಸ್ತಾನಕ್ಕೆ ಪಪೆಟ್ ಥರ ಮಾತಾಡ್ತಾ ಇದ್ದ ಫಾರೂಕ್ ಅಬ್ದುಲ್ಲಾ ಕೂತ್ಕೊಂಡು ಹೇಳ್ತಿದ್ದಾರಪ್ಪ,
ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ ಈ ಪಾಕಿಸ್ತಾನದ ಕಾಟಾನ ಅಂತ. ಶಾಂತಿ ನೆಲೆಸೋದೇ ಇಲ್ವಾ ಅಂತ. ಈ ಮಧ್ಯೆ ಎಲ್ಲ ಕೃತ್ಯ ಖಂಡಿಸಿದ್ದಾರೆ ಭಾಳ ಜನ. ಅದೆಲ್ಲ ಬಿಡ್ರಿ, ಈ ದೇಶದಲ್ಲಿ ಏನು ಖಂಡನೆಗೆ ಬೆಲೆ ಇದೆಯಾ? ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಕಂಪ್ಯೂಟ್ರಲ್ಲಿ ರೆಡಿ ಇಟ್ಕೊಂಡಿರೋಂತಹ ದರಿದ್ರ ಕಚಡಗಳು ಏನದೇನು ದೊಡ್ಡದಿದ್ದಲ್ಲ, ಬಿಟಾಕ್ರಿ ಅದನ್ನು. ವಿ ಡೀಪ್ಲಿ ಕಂಡೆಮ್. ಮೈ ಹಾರ್ಟ್ ಗೋಸ್ ವಿತ್ ದೆಮ್. ನಿನ್ನ ಹಾರ್ಟ್ ಗೋಸ್ ಆದರೆ ತೆಗೆದುಬಿಟ್ಟು ಆಚೆ ಇಟ್ಬಿಡು, ನೋಡ್ತೀನಿ. ಹಾರ್ಟ್ ಗೋಸ್ ಪದಗಳನ್ನು ಬರ್ಕೊಂಡು ಸುಮ್ಮನೆ ಬುರ್ಡ ಬಿಟ್ಕೊಂಡು ಓಡಾಡ್ತಾರೆ. ಒಂದು ಸಿಗ್ನಿಫಿಕೆಂಟ್ ಲೋಕಲ್ ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರಂತೆ. ಹೌದು, ಅವ್ರು ಬಂದ್ ನಡೆಸಿದ್ದಾರೆ. ಹಾಂ, ಬಂದಾಗಿಂದ ಎಂಥದ ಮಾಡಿದ್ದಾರೆ. ಮೇ ಬಿ ಅವ್ರಿಗೆ ಬುದ್ಧಿ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಅಥವಾ ಅವ್ರ ವ್ಯಾಪಾರ ತೊಂದರೆ ಆಗುತ್ತೆ, ಜೀವನಕ್ಕೆ ತೊಂದರೆ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಸ್ಟಿಲ್ ಇಟ್ಸ್ ಓಕೆ, ಬಳಸ್ಕೊಳ್ಳಿ ಅವಕಾಶನ, ಬಳಸ್ಕೊಳ್ಳಿ. ಅದೇ ಎಲ್ಲರ ಅಭಿಪ್ರಾಯ ಅಂತ. ಎರಡು ಕೆಲಸ ಆಗಬೇಕು. ನಂಬರ್ 1, ಹೊರಗಡೆಯಿಂದ ಒಳಕ್ಕೆ ಈ ರೀತಿಯ ಚಟುವಟಿಕೆ ಮಾಡ್ತಿರೋರ್ನ ಇನ್ನೊಂದು ದಿನ ಉಸಿರೆತ್ತದಂಗೆ ಬಡ್ದಾಕಬೇಕು. ಅದು ವಾಟ್ ಎವರ್ ದ ಕಾಸ್ಟ್ ಬಿ. ಏನಾಗತ್ತೆ ನೋಡಬಿಡೋಣ, ಏನಾಗತ್ರಿ. ಎರಡನೇದು, ದೇಶದ ಒಳಗಡೆ ಇರುವ ಬಚ್ಚಲು ಬಾಯಿಗಳು ಯಾವ್ಯಾವಿವೆ, ಈ ಬಚ್ಚಲು ಬಾಯಿಗಳಿಗೆ ಇನ್ನೊಂದು ಸರಿ ತೆಗಿದೇ ಇರೋಂಗೆ ತುಟಿ ಕೊಡಿಬೇಕು. ಬಚ್ಚಲು ಬಾಯಿಗಳಿಗೆ ಯಾವನವನು ಒವೈಸಿ ಅಂತೆ, ಒವೈಸಿ. ಇದು BJPದು ದ್ವೇಷ ಅಂತೆ. ಏಯ್ ಕೋತಿ, ನಿನ್ನ ಮನೆಗೆ ಯಾವನಾರೋ ಒಬ್ಬ ಪಿಸ್ತೂಲ್ ಹಿಡ್ಕೊಂಬಂದು ಹೇಳೋ ಇದನ್ನ, ಯಾವುದನ್ನ, ಭಗವದ್ಗೀತೆನಾ, ಹಿಂದೂನಾ ಮುಸ್ಲಿಮಾ, ನೀನು ಹೇಳೋ ಭಗವದ್ಗೀತೆ ಅಂತ ಹೇಳಿ. ನೀ ಭಗವದ್ಗೀತೆ ಹೇಳಿದ್ರೆ ನಿನಗೆ ಗುಂಡು ಹೊಡೆದ್ರೆ ಹೆಂಗಿರುತ್ತೋ ನಿನಗೆ. ನೀನು ಭಾರತ ದೇಶದಲ್ಲಿ ಇದೆಯಲ್ಲಪ್ಪ, ಗನಂದಾರಿ ವ್ಯಕ್ತಿ, ನಿನಗೆ ಬರುತ್ತೇನೋ ಭಗವದ್ಗೀತೆ? ಹಾಗೇನೆ ಭಾರತ ದೇಶದಲ್ಲಿದ್ದಂತಹ ಯಾವುದೋ ಈ ಪಾಪ ಪ್ರಯಾಸರಿಗೆ ಯಾಕೋ ಗೊತ್ತಿರಬೇಕು ಮುಸ್ಲಿಮರದ್ದು ಆಯ್ದು, ಯಾಕೆ ಗೊತ್ತಿರಬೇಕು? ನಿನಗೆ ಯಾವನಾದರೂ ತಲೆ ಪಿಸ್ತೂಲ್ ಹಿಡಿದು ಕೇಳಬೇಕು, ಹೇಳೋ ಭಗವದ್ಗೀತೆ ನಂದು, ಇಲ್ದಿದ್ರೆ ಡಮ್ ಅನ್ನಿಸ್ಬೇಕು. ನಿನಗೆ ಆಗ ಬುದ್ಧಿ ಬರುತ್ತಾ? ನಿನ್ನ ಮಕ್ಕಳನ್ನ ಕರ್ಕೊಂಬಂದು ನಿಲ್ಲಿಸು, ನಿನ್ನ ಮಕ್ಕಳು ತಲೆಗೆ ಇಟ್ಬಿಟ್ಟು ಹೇಳ್ತೀವಿ ಯಾರು ಒಬ್ಬರು, ಭಗವದ್ಗೀತೆ ಹೇಳ್ತೀಯಾ ಏನು ಅಂತ. ಏನು ಹೇಳ್ತೀಯ ನೋಡೋಣ. ಆಗ ಅವನು ಸಂಜಯ್ ರಾವತ್ ಅಂತೆ. ಜೀವನ ಕಟ್ಕೊಂಡಿಯಲ್ಲಪ್ಪ ಹಿಂದೂಗಳ ಹೆಸರಿನಲ್ಲಿ ನೀನು, ನಾಲಾಯಕ್. ಇವತ್ತು ಹಿಂದೂ ದ್ವೇಷ ಮಾತಾಡ್ತಾ ಇದೆಯಲ್ಲ, ಜೀವನ ಕಟ್ಕೊಂಡ್ರು. ಅದನ್ನೇ ಬರೆದು ದೊಡ್ಡ ಮನುಷ್ಯ ಆಗಿ ರಾಜ್ಯಸಭೆವರೆಗೂ ಹೋದಿಯಲ್ಲಪ್ಪ. ಹೈ, ಇದು ನೋಡ್ಕೊಂಡು ಇನ್ನು ಘನತೆ ಬೆತ್ತ ದೇಶ ಅಂತ ಕೂತಿರ್ಬೇಕ. ಎಂಥದ್ದು ಬೇಕಾಗಿಲ್ಲ. ಇಂಥ ದೇಶದಲ್ಲಿ ಬದುಕಿದ್ರು ಒಂದೇ, ಸತ್ರು ಒಂದೇ. ನಡೆದೋಗ್ಬಿಡ್ಲಿ ಯುದ್ಧ, ಅದು ಯಾವ ಲೆವೆಲಲ್ಲಿ ನಡೆಯುತ್ತೋ ಅದು. ಎಸ್, we should not listen to these statements of these ministers. Show it in action, then talk. Don't talk. Enough. ಸಾಕಾಗಿದೆ ನಿಮ್ಮ ಮಾತುಗಳು ನಮಗೆ. ಇನ್ಕ್ಲೂಡಿಂಗ್ ದಿಸ್ ಡಿಫೆನ್ಸ್ ಮಿನಿಸ್ಟರ್ ಟಾಕ್ ಬೇಕಿಲ್ಲ ನಮಗೆ. ಕೇಳಿಸ್ಕೋಬೇಡಿ ಈ ದೇಶದಲ್ಲಿ ಜನ ಯಾರುವೆ. ಅದು ಬಂತು ಅಂದ್ರೆ ಕಟ್ ಮಾಡ್ರಿ, ಕೇಳಿಸ್ಕೋಬೇಡಿ. ಆಕ್ಷನ್ನಲ್ಲಿ ತೋರಿಸು, ಆಮೇಲೆ ಮಾತಾಡಿ. ಎಸ್, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದ್ಮೇಲೆ ಜನ ನಿರೀಕ್ಷೆ ಸರ್ಜಿಕಲ್ಲೋ, ಏರ್ ಸ್ಟ್ರೈಕೋ, ಚಾಕು ಸ್ಟ್ರೈಕೋ, ಕತ್ರಿ ಸ್ಟ್ರೈಕೋ, ಗುಂಡು ಪಿನ್ ಸ್ಟ್ರೈಕೋ, ಸಿರಿಂಜ್ ಸ್ಟ್ರೈಕೋ, ನನಗ್ಯಾಕೆ ಬೇಕು? ನಿಮ್ಮನ್ನು ಇಟ್ಟಿರೋದು ಅಲ್ಲಿ ಕಾಸು ಕೊಟ್ಟು ಎಲೆಕ್ಟ್ ಮಾಡಿ ಅಧಿಕಾರ ಕೊಟ್ಟು ಲೈಟ್ ಹಾಕ್ಕೊಟ್ಟು ನಿಮ್ಮ ಕಾರ್ಗಲ್ಲಿ ಇಟ್ಟಿರೋದು ಅದಕ್ಕೆ. ತೀರ್ಮಾನ ತಗೊಂಡು ಮರ್ಯಾದೆಯಿಂದ ಬನ್ನಿ ದೇಶದ ಮುಂದೆ ಅಷ್ಟೇ. ನನಗ್ಯಾಕೆ ಬೇಕದು? ಆ ಕೆಲಸ ನಾನು ಮಾಡೋದಾದ್ರೆ ನೀವೇನು ಕತೆ ಕಾಯಕ್ಕಿದ್ದೀರಾ ಅಲ್ಲಿ? ಎಸ್,